ನೀವು ನಿಮ್ ಹೊಲದಾಗ ಕಬ್ಬ ಹಚ್ಚಾತೀರಿ ಅಂದ್ರ ಯಾವ್ದೇ ಬೆಳಿ ಮಾಡತ್ತೀರಿ ಅಂದ್ರ ಈ ವಸ್ತುನ ನಿಮ್ ಹೊಲದಾಗ ಹೋಗಿರಿ, ಇದರಿಂದ ನಿಮ್ ಬೆಳಿ ದುಪ್ಪಟ್ಟು ಬರೋದಂತೂ ಗ್ಯಾರಂಟಿ. ಆ ವಸ್ತು ಯಾವ್ದಂತ ನಿಮಗೆ ಮುಂದೆ ವಿಡಿಯೋದಾಗ ಹೇಳ್ತೇನೆ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ನಮಸ್ಕಾರ ರೀ, ನಾನ್ ನಿಮ್ಮ ಪ್ರತಾಪ್. ಈ ಹೊಲದಾಗ ಹೋಗಿದ ವಸ್ತು ಏನಪ್ಪಾ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ನೋಡತ್ತಿರಲ್ಲ, ಇದ್ರ ಹೆಸರು ಬಂದ್ಬಿಟ್ಟ ಜಿಪ್ಸಮ್ ಅಂತ ಹೇಳಿ. ಇದನ್ನ ನೀವು ಯಾವ್ದೇ ಬೆಳಿ ಮಾಡೋಕ್ಕಿಂತ ಮೊದಲು ಹೋಗೋದ್ರಂದ್ರೆ ನಿಮ್ ಹೊಲ ಫಲವತ್ತತೆ ಹೆಚ್ಚಾಗ್ತೈತಿ. ಈ ಜಿಪ್ಸಮ್ ನಿಮ್ ಹೊಲ ಹೋಗಿದ್ರಿಂದ ಇದರಿಂದ ಕ್ಯಾಲ್ಸಿಯಂ ಮತ್ತು ಗಂಧಕದ ಅಂಶ ನಿಮ್ ಹೊಲದಾಗ ಹೆಚ್ಚಾಗ್ತೈತಿ. ಈ ಜಿಪ್ಸಮ್ ನಿಮ್ ಹೊಲದಾಗಿನ ಮಣ್ಣ ಮೆದು ಮಾಡೋದು ಅಷ್ಟ ಅಲ್ಲದೆ ನಿಮ್ಮ ಬೆಳಿಗ್ಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಕೊಡ್ತೈತ್ರಿ. ಮತ್ತೆ ಇದ ಬೆಳಿ ಹಚ್ಚಿದ ಬೆಳಕ ನೀರಿನ ಅಂಶ ತಡೆದಿಟ್ಕೊಳಕ ಹೆಲ್ಪ್ ಮಾಡ್ತೈತ್ರಿ. ಈಗ ಇದನ್ನ ಹೆಂಗ್ ಹೋಗಿಬೇಕಂತ ಹೇಳಿ ನಿಮಗೆ ಪ್ರೊಸೆಸ್ ಹೇಳ್ತೀನಿ ಬರ್ರಿ. ಈ ಜಿಪ್ಸಮ್ ನೀವು ಎಕರೆಕ 30 ಚೀಲ ಹಾಕ್ಬಹುದು, 50 ಚೀಲ ಹಾಕ್ಬಹುದು, ಅದಕ್ಕೆ ಯಾವ್ದೇ ಲಿಮಿಟ್ ಇಲ್ರಿ. ನೀವು ಯಾವ್ದೇ ಬೆಳಿ ಮಾಡೋಕ್ಕಿಂತ ಮೊದಲ ಗಳೆ ಹೊಡೆದ ರೋಟಾವೇಟರ್ ಹೊಡೆದ್ರ ಅಂದ್ರೆ ಅತೊಳಗ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಆಗಂಗ್ ಹೋಗಿಬೇಕ್ರಿ. ನೀವೇನ್ರಿ ಕಬ್ಬ ಹಚ್ಚಾತೀರಿ ಅಂದ್ರೆ ರೋಟಾವೇಟರ್ ಒಳಗದ ಬೆಳಕ ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಸಾಲ್ ಬಿಟ್ಟ ಕಬ್ಬ ಹಚ್ಬೇಕ್ರಿ. ಇದ ರೈತನ ಮಿತ್ರ ಐತ್ರಿ, ಯಾವ್ದೇ ರೀತಿಯಿಂದ ಬೆಳಿಗ್ಗೆ ನಾಶ ಮಾಡಲ್ಲ, ಮಣ್ಣು ಹಾಳು ಮಾಡಂಗಿಲ್ರಿ. ಮತ್ತೆ ಇದ ಪೂರಾ ಡ್ರೈ ಪೌಡರ್ ಗತೆ ಇರ್ತೈತ್ರಿ. ಇದು ನಿಮಗೆ ಯಾಕೋ ಈಸಿ ಐತಿ. ಸೊ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಯ್ತಾ ನಿಮ್ಮ ಸ್ಥಳೀಯ ರೈತರ ಸೊಸೈಟಿ ಹೋರಿ, ಅಲ್ಲಿ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತೈತಿ. ಹಂಗ ಇದನ್ನ ಯೂಸ್ ಮಾಡ್ರಿ, ಚಲೋ ಐತಿ, ನಾವು ಯೂಸ್ ಮಾಡ್ತೀವಿ, ನೀವು ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಂಗ ಎಲ್ಲಾ ರೈತರಿಗೂ ಶೇರ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ.